ಮೈ PUC ಸ್ಟೂಡೆಂಟ್ಸ್, ನಿಮಗೂ ಅಕಸ್ಮಾತ್ ಆಗಿ ನೇಮ್ಡ್ ರಿಯಾಕ್ಷನ್ಸ್ ಅಲ್ಲಿ ಡಿಫಿಕಲ್ಟಿ ಅನಿಸ್ತಿದೆ, ಮತ್ತೆ ಎಷ್ಟು ನೇಮ್ಡ್ ರಿಯಾಕ್ಷನ್ಸ್ ಇದೆ ಅಂದ್ರೆ ನಾನು ಇವತ್ತು ನಿಮಗೆ ಫುಲ್ ಕ್ಲಾರಿಫಿಕೇಶನ್ ಕೊಡ್ತೇನೆ. ದೇರ್ ಆರ್ ಆಲ್ಮೋಸ್ಟ್ 35 ನೇಮ್ಡ್ ರಿಯಾಕ್ಷನ್ಸ್ ಇನ್ ರೈಟ್ ನಾವ್ ಇನ್ ದ ಸೆಕೆಂಡ್ PUC ಪೋರ್ಷನ್. ಸೊ ಎಲ್ಲ 35 ನೇಮ್ಡ್ ರಿಯಾಕ್ಷನ್ಸ್ ದಲ್ಲಿ ಯಾವ್ದಪ್ಪ ಬಹಳ ಜಾಸ್ತಿ ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ನಾನು ತೋರಿಸ್ಕೊಂತ ಹೋಗ್ತೇನೆ. ಓಕೆ, ಅಂಡ್ ಈವನ್ ಇಫ್ ಇನ್ ಕೇಸ್ ನಿಮಗೆ ಡೀಟೇಲ್ ಆಗಿ ನೇಮ್ಡ್ ರಿಯಾಕ್ಷನ್ಸ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿದೆ ಅಂದ್ರೆ ಡೋಂಟ್ ಮಿಸ್ ಆಲ್ ದ ಲೈವ್ ಕ್ಲಾಸಸ್ ವಿಚ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್. ಸೊ ಎಲ್ಲ ವೇದಾಂತು ಕರ್ನಾಟಕದಲ್ಲಿ ಲೈವ್ ಕ್ಲಾಸಸ್ ದಲ್ಲಿ ನಾನು ನೇಮ್ಡ್ ರಿಯಾಕ್ಷನ್ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೇನೆ. ಸೊ ಬಟ್ ಈ ವಿಡಿಯೋದಲ್ಲಿ ನಿಮಗೆ ನಾನು ಯಾವ ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್ಸ್ ಇದೆಯಪ್ಪ, ಯಾವ ರಿಯಾಕ್ಷನ್ಸ್ 100% ಶೋರ್ ಆಗಿ ಕೇಳ್ತಾರೆ ಅನ್ನೋದು ನಿಮಗೆ ನಾನು ಇವತ್ತು ಫುಲ್ ಕ್ಲಾರಿಫಿಕೇಶನ್ ಅದ್ರ ಬಗ್ಗೆ ಕೊಡ್ತೇನೆ. ಆಯ್ತಾ? Clear everyone? So let's start with the named reaction series now. First is about the aldol condensation reaction. This is going to be the fixed question. Okay, ನಾನು ಯಾವ fixed questions ಇದೆಯಲ್ಲ ಅವಕ್ಕೆಲ್ಲ ಸ್ಟಾರ್ ಮಾರ್ಕ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ so that you will have an idea about it. Okay, what is aldol condensation? Give an example. It's not necessary that every time you should give the explanation. ನಾನು ನಿಮಗೆ explanation ಕೊಟ್ಟಿರೋದು because you people need to understand it. Okay, reaction ಆಗಿ ಹೀಗೆ ಬರಿಬಹುದು. ಎಕ್ಸಾಂಪಲ್ ಜೊತೆ ನಾನು ರಿಯಾಕ್ಷನ್ ಅನ್ನ ಮೆನ್ಷನ್ ಮಾಡಿದ್ದೇನೆ, but don't think like you should mention it in this way also. ನೀವು ಜನರಲ್ ಇಕ್ವೇಶನ್ ಅನ್ನಾಗಿ ಮಾಡಬಹುದು. ಯು ಪೀಪಲ್ ಕ್ಯಾನ್ ಇವನ್ ಡೆಲಿಟ್ ಇನ್ ದ ಜನರಲ್ ಇಕ್ವೇಶನ್ ಅನ್ನು ಸರಿಯಾಗಿ ಬರಿಬಹುದು. ವಿತ್ ದ ಜನರಲ್ ಇಕ್ವೇಶನ್ ಯು ಪೀಪಲ್ ಕ್ಯಾನ್ ಗಿವ್ ದಿಸ್ ಎಕ್ಸಾಂಪಲ್ ಆಲ್ಸೋ. ಓಕೆ, ಈ ಎಕ್ಸಾಂಪಲ್ ಅನ್ನು ಕೊಡಬಹುದು. ನಿಮಗೆ ಅಕಸ್ಮಾತ್ ಸ್ಯಾಟಿಸ್ಫೈ ಆದ್ರೆ ನೀವು ಅದನ್ನು ಬರಿಬಹುದು. ಓಕೆ, ಯು ಪೀಪಲ್ ಕ್ಯಾನ್ ಇವನ್ ರೈಟ್ ದಿಸ್ ಎಕ್ಸ್ಪ್ಲನೇಷನ್ ಆಲ್ಸೋ. ಕ್ಲಿಯರ್ ಎವ್ರಿವನ್? ಸೊ aldol condensation ಯಾವ್ಯಾವ ಸ್ಟಾರ್ ಮಾರ್ಕ್ ಹಾಕಿದೆ ಅನ್ನೋದು ಶಾರ್ಟ್ ಕ್ವಶನ್ಸ್ ಬಹಳ ಸಲ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ದಲ್ಲಿ ಪ್ಲಸ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ರಿಪೀಟ್ ಆಗಿದೆ. ಸೊ ಅದ್ರ ಸಲ ಸ್ಟಾರ್ ಮಾರ್ಕ್ ಹಾಕ್ತಿದ್ದೇನೆ. ಸೊ ಅವನ್ನ ಮಿಸ್ ಮಾಡಬೇಡಿ. ಆಯ್ತಾ? ನೆಕ್ಸ್ಟ್ ಕಮ್ಸ್ ಔಟ್ ಟು ಬಿ ದ ಎಕ್ಸಾಂಪಲ್ಸ್ ಎರಡಿದೆ, ಯಾವ್ದಾದ್ರು ತಗೋಬಹುದು. ನೆಕ್ಸ್ಟ್ ಕಮ್ಸ್ ದ ಕ್ರಾಸ್ aldol ಆರ್ ಮಿಕ್ಸ್ಡ್ aldol condensation. ಜಾಸ್ತಿ ಇಂಪಾರ್ಟೆಂಟ್ ಇಲ್ಲ, ಬಟ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, aldol condensation ಬಗ್ಗೆ ಇದರಲ್ಲಿ ಅಂದ್ರೆ ಟ್ವಿಸ್ಟ್ ಮಾಡಬಹುದು. ಒಂದೊಂದ್ಸಲ ನಿಮ್ಗೆ ಏನ್ ಕೇಳ್ಬೋದು, ಕ್ರಾಸ್ aldol ಕೇಳ್ಬೋದು, ನಾರ್ಮಲ್ aldol ಕೇಳ್ಬೋದು. But most repeated, if I tell you, then aldol condensation is mostly repeated more than the cross aldol process. Okay. These are the examples for this. Next comes what is the cross aldol or mixed aldol condensation. It got repeated. So then afterwards the it hard reaction. Idu 2 marks kelbodappe. It hard reaction 2 marks keliro question. So idu bahala important to star mark erade hakodu because repeat agide 2 sala adar salvagi. It hard reaction how it is going to become toluene chromium chloride jode react agi chromium complex ಮತ್ತೆ bromoaldehyde ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. bromoaldehyde ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಡೈರೆಕ್ಟ್ ಆಗಿ ರಿಯಾಕ್ಷನ್ ಅನ್ನ ಬರೀಬಹುದು. ದಿಸ್ ಇಸ್ ಜಸ್ಟ್ 2 ಮಾರ್ಕ್ಸ್ ಕ್ವಶನ್. 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಕೇಳಬಹುದು, ಇಲ್ಲ ಆದ್ರೆ ಇದನ್ನ 5 ಮಾರ್ಕ್ಸ್ ಕ್ವಶನ್ ದಲ್ಲಿ 2 ಮಾರ್ಕ್ಸ್ ತರ ಕೇಳಬಹುದು. ಆಯ್ತಾ? ಸೊ ಆ ತರಾನು ಕೇಳೋ ಚಾನ್ಸಸ್ ಇದೆ. 5 ಮಾರ್ಕ್ಸ್ ದಲ್ಲಿನೂ 2 ಮಾರ್ಕ್ಸ್ ತರ ಕೇಳೋ ಚಾನ್ಸಸ್ ಇದೆ. ಆಯ್ತಾ? ಅದಾದ ತಕ್ಷಣ ಹೌ ಡು ಯು ಪ್ರಿಪೇರ್ ದ ಅರೋಮ್ಯಾಟಿಕ್ ಕೀಟೋನ್ಸ್ ಬೈ ಫ್ರಿಡೆಲ್ ಕ್ರಾಫ್ಟ್ ಅಸೈಲೇಷನ್. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಗೈಸ್. ಇದು ಇಂಪಾರ್ಟೆಂಟ್ ನೇಮ್ಡ್ ರಿಯಾಕ್ಷನ್. ದಟ್ ಇಸ್ ಗೋಯಿಂಗ್ ಟು ಬಿ ವಾಟ್? ಈಗ ನಾವು ಅರೋಮ್ಯಾಟಿಕ್ ಕೀಟೋನ್ಸ್ ದಿಂದ ಹೇಗಪ್ಪ ಫ್ರಿಡೆಲ್ ಕ್ರಾಫ್ಟ್ ಪ್ರಿಪೇರ್ ಹೇಗೆ ಮಾಡಬಹುದು, ಹೌ ಟು ಪ್ರಿಪೇರ್ ದ aromatic ketones with the help of Friedel-Crafts ಅಸೈಲೇಷನ್ ಇಂದ ಹೇಗಪ್ಪ ಪ್ರಿಪೇರ್ ಮಾಡಬಹುದು, ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್ ಅಂತಾನೆ ಕೇಳ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಎಕ್ಸಾಂಪಲ್ ಜೊತೆನೆ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೂ ಕ್ಲಿಯರಿಟಿ ಇರುತ್ತೆ, ಇವನ್ ಎಕ್ಸಾಮ್ನರ್ ಯಾರು ಕರೆಕ್ಟ್ ಮಾಡ್ತಿರ್ತಾರಲ್ಲ ಅವ್ರಿಗೂ ಕ್ಲಿಯರಿಟಿ ಆಗಿ ಸಿಗುತ್ತೆ. ಅದ್ರ ಸಲುವಾಗಿ ಹೇಳೋದು ವಿತ್ ದ ಎಕ್ಸಾಂಪಲ್ಸ್ ಓನ್ಲಿ ಡೂ ಇಟ್ ವಿಲ್ ರಿಯಲಿ ಹೆಲ್ಪ್ ಯು ಪೀಪಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಕ್ಲಿಯರ್? ಸೊ ಈಗ ಒಂದು ಜನರಲ್ ಇಕ್ವೇಶನ್ ಅನ್ನು ಬರ್ಕೋಬಹುದು. ಜಸ್ಟ್ as a general equation which has been written to you people. This is the general equation which is to be written. With that you people can give the example also. Idu example. ತಿಳಿತಾ? ಎಕ್ಸಾಂಪಲ್ ಅನ್ನು ಬರೀಬಹುದು ಅಂಡ್ ಜನರಲ್ ಇಕ್ವೇಶನ್ಸ್ ಕೂಡ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಕ್ಲಿಯರಾ? ಇದನ್ನ ಜಾಸ್ತಿ ಕೇಳಿದ್ರೂ ದೇ ವಿಲ್ ಆಸ್ಕ್ ಇಟ್ ಆಲ್ಸೋ ಜಸ್ಟ್ ಫಾರ್ ದ 3 ಮಾರ್ಕ್ಸ್ ಓನ್ಲಿ. ಓಕೆ, 3 marks ಗೆ ಕೇಳಬಹುದು ಇದನ್ನ. ಡನ್? ನೆಕ್ಸ್ಟ್ ಕ್ವೆಶ್ಚನ್ ಕಮ್ಸ್ ಔಟ್. ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಅಡಿಷನ್ ಆಫ್ HCN ಟು ದ aldehyde or a ketone. ಓಕೆ, aldehyde or a ketone ಇದು ಇಂಪಾರ್ಟೆಂಟ್ ಕ್ವೆಶ್ಚನ್ ಇದೆ, ಬಟ್ ಜಾಸ್ತಿ ತರ ರಿಪೀಟ್ ಆಗಿಲ್ಲ. ಸೊ ಮೇಕ್ ಶೋರ್ ಯು ಪೀಪಲ್ ವಿಲ್ ಸ್ಟಡಿ ದಿಸ್ ಆಲ್ಸೋ ಪ್ರಾಪರ್ಲಿ ಎವ್ರಿವನ್. ಓಕೆ, ರಿಪೀಟ್ ಆಗಿಲ್ಲ ಅಂದ್ರೆ ಬಹಳ ಸಲ ರಿಪೀಟ್ ಆಗಿದೆ, ಬಟ್ ಇಟ್ಸ್ ನಾಟ್ ಲೈಕ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಹಸ್ ಗಾಟ್ ರಿಪೀಟೆಡ್. ಓಕೆ, next afterwards aldehydes and the ketones react with the hydroxylamine with an example antanu helidare. This is also important. This is also been asked for a 2 marks. Okay, idana 2 marks dalli previous year question paper dalli kelidare. Aita? Next comes out, this is the example which you people can give it also. Clear? Then afterwards now explain the reaction of aldehydes and the ketones with the hydroxyl with an example. Okay, reaction of an aldehydes ಮತ್ತೆ ketones ಇದು actually ಬಹಳ ಸಲ ರಿಪೀಟ್ ಆಗಿಲ್ಲ, ಬಟ್ 5 ಮಾರ್ಕ್ಸ್ ದಲ್ಲಿ
2 ಮಾರ್ಕ್ಸ್ಗೆ ಒಂದ್ಸಲ ಕೇಳಿದ್ರಪ್ಪ. ಓಕೆ, 2 ಮಾರ್ಕ್ಸ್ಗೆ ಒಂದ್ಸಲ ಕೇಳಿದ್ರು. ಸೊ ಫಾರ್ ದ್ಯಾಟ್ ಪರ್ಪಸ್ ಐ ಹ್ಯಾವ್ ಇನ್ಕ್ಲೂಡೆಡ್ ದ್ಯಾಟ್ ಆಲ್ಸೋ ಇನ್ ದಿಸ್ ನೋಟ್ಸ್. ಓಕೆ, right after that you people will be receiving the what is the Wolff-Kishner reduction. ಇಂಪಾರ್ಟೆಂಟ್ ರಪ್ಪ, ಬಹಳ ಇಂಪಾರ್ಟೆಂಟು, ಮಾಡಲೇಬೇಕು ನೀವು ಅದನ್ನು, ಮಿಸ್ ಮಾಡಬೇಡ್ರಪ್ಪ ಇದನ್ನು. ಕ್ಲಿಯರಾ? ಸೊ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. Wolff-Kishner ರಿಯಾಕ್ಷನ್ ಶಾರ್ಟ್ ಆಗಿ 3 ಮಾರ್ಕ್ಸಿಗೆ ಕೇಳ್ತಾರೆ. ಅದನ್ನು 3 ಮಾರ್ಕ್ಸಿಗೆ ಈ ಕ್ವಶನನ್ನು ಕೇಳ್ತಾರೆ. ಸೊ ಇಲ್ಲಿ ಏನಾಗ್ತಿದೆ ಆಕ್ಚುಲಿ, ವಾಟ್ ಇಸ್ ಆಕ್ಚುಲಿ ಬೀನ್ ಹ್ಯಾವಿಡ್ ಇನ್ ದ ಪ್ರೆಸೆನ್ಸ್ ಆಫ್ KOH or ethylene glycol, it is going to get heated and hydrocarbon is going to be producing. ಹೈಡ್ರೋಕಾರ್ಬನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಕ್ಲಿಯರಾ? ಇದು ಎಕ್ಸಾಂಪಲ್ ಅನ್ನ ತಗೋಬಹುದು. ಮೆನಿ ಎಕ್ಸಾಂಪಲ್ಸ್ ಆದ್ರೆ ಅಂದ್ರೆ ಯಾವ ಜಾಗದಲ್ಲಿ, ಸಿ ಕಾನ್ಸಂಟ್ರೇಟ್ ಹಿಯರ್, ಎಕ್ಸಾಂಪಲ್ಸ್ ಜಾಸ್ತಿ ಕೊಟ್ಟಿನಿ ಅಂದ್ರೆ ಟೆನ್ಷನ್ ತಗೋಬೇಡಿ. ಇಲ್ಲಿ ನೋಡಿ, 6 ಮತ್ತೆ R' ದಲ್ಲಿ ಯಾವ್ದಾದ್ರು ನೀವು ಆಡ್ ಮಾಡ್ಕೋಬಹುದು. R ಮತ್ತೆ R' ದಲ್ಲಿ ಏನನ್ನು ಆಡ್ ಮಾಡ್ಕೋಬಹುದು. ಕ್ಲಿಯರಾ? ಇಲ್ಲಿ ನೋಡಿ, R ಮತ್ತೆ R' ದಲ್ಲಿ HH ಅನ್ನ ಹಾಕಿದ್ದಾರೆ, HH ಅನ್ನ ತಗೋಬಹುದು. ಕ್ಲಿಯರಾ? ಸೊ ಇನ್ ಕೇಸ್ ಇಫ್ ಯು ಪೀಪಲ್ ವಾಂಟೆಡ್ ದೆನ್ ಯು ಪೀಪಲ್ ಕ್ಯಾನ್ ಟೇಕ್ ಅ CH3 and H ಆಲ್ಸೋ. ಕ್ಲಿಯರ್? CH3 ಅನ್ನು ತಗೋಬಹುದು ಮತ್ತೆ H ಅನ್ನು ತಗೋಬಹುದು. ಈ ತರ ನೀವು R ಮತ್ತೆ R' ಜಾಗದಲ್ಲಿ ಹಾಕಿ ಅದನ್ನ ಕಂಪೌಂಡ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಬಟ್ ಮೇಕ್ ಶೋರ್ ನೀವು ಕಂಪೌಂಡ್ಸ್ ದಲ್ಲಿ ಸರಿಯಾಗಿ ಅದನ್ನ ನೇಮಿಂಗ್ ಅನ್ನು ಮಾಡೋದು ಕಲೀರಿ, ಆಯ್ತಾ? ಸೊ ಇಲ್ಲಿ ಆಕ್ಚುಲಿ ಮೀಥೇನ್ ಪ್ರೊಡ್ಯೂಸ್ ಮಾಡ್ತಿದೆ, ಇಲ್ಲಿ ಈಥೇನ್ ಪ್ರೊಡ್ಯೂಸ್ ಮಾಡ್ತಿದೆ, ಟಾಲಿನ್ ಪ್ರೊಡ್ಯೂಸ್ ಮಾಡ್ತಿದೆ, ಸೊ ಪ್ರೋಪೇನ್ ಪ್ರೊಡ್ಯೂಸ್ ಮಾಡ್ತಿದೆ. ಬಿಕಾಸ್ ನೀವು ಇಲ್ಲಿ ಏನ್ ತಗೊಂಡಿದ್ರಲ್ಲ ಆರ್ ಜಾಗದಲ್ಲಿ, ವಾಟ್ ಯು ಹ್ಯಾವ್ ಟೇಕನ್ ಇನ್ ದ ಪ್ಲೇಸ್ ಆಫ್ ದ ಆರ್, ದಟ್ ಇಸ್ ಇಂಪಾರ್ಟೆಂಟ್. ಇಲ್ಲಿ CH3 R' ದಲ್ಲಿ CH3 ತಗೊಂಡಿದ್ದಾರೆ. ಸೊ ಅದರ ಸಲುವಾಗಿ ದೇರ್ ಇಸ್ ದ ಪ್ರೊಡಕ್ಷನ್ ಆಫ್ ಎನ್ ಪ್ರೋಪೇನ್. ಡನ್. So next, what is Halfmo's reaction? Give an example. This is also important. ಈ ಕ್ವಶನ್ ಕೇಳಿದ್ರು 2 ಮಾರ್ಕ್ಸ್ ಕೇಳ್ತಾರಪ್ಪ. This will be asked for 2 marks itself. Clear? Next comes out. That is going to be same. That is Canizzo's reaction. Very important. ಆಯ್ತಾ? So ಇದಂತೂ 100% sure question ರಪ್ಪ. 3 ಮಾರ್ಕ್ಸ್ ಕೇಳೋ ಕ್ವಶನ್, ಆಯ್ತಾ? ಸೊ ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ 3 ಮಾರ್ಕ್ಸ್. ಮೇಕ್ ಶೋರ್ ಯು ಪೀಪಲ್ ವೋಂಟ್ ಮಿಸ್ ದಿಸ್ ಕ್ವಶನ್ ಬಿಕಾಸ್ ಶಾರ್ಟ್ ಆಗಿ ಬೀಳುತ್ತೆ. ಶಾರ್ಟ್ ಕ್ವಶನ್ ಇದು, ಆಯ್ತಾ? Canizzo's reaction is short. This has got repeated in your preparatory papers also and it has been present in your model question paper also. ಈ ಕ್ವಶನ್ ಫಿಕ್ಸ್ ಆಗಿ 3 ಮಾರ್ಕ್ಸ್ ಕೇಳ್ತಾರಪ್ಪ, ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರುತ್ತೆ, ದಟ್ ಇಸ್ ಎಕ್ಸಾಂಪಲ್ಸ್. ಅಂಡ್ ದೆನ್ ಹೌ ಡು ಯು ಪ್ರಿಪೇರ್ ದ ಕಾರ್ಬಾಕ್ಸಿಲಿಕ್ ಆಸಿಡ್ ಫ್ರಮ್ ದ Grignard's reagent. ಇದನ್ನು 2 ಮಾರ್ಕ್ಸ್ ಕೇಳ್ತಾರೆ. ಓಕೆ, Grignard's reagent ಅಂದ್ರೆ ಏನ್ ಬರುತ್ತಪ್ಪ? RMGX. ಓಕೆ, ಈ RMGX ಅನ್ನ ಯೂಸ್ ಮಾಡಿ ಹೇಗಪ್ಪ Grignard's reagent ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ, how they will prepare it with the help of the carboxylic acid, ಅದು ಬಹಳ ಇಂಪಾರ್ಟೆಂಟ್. ಸೊ ಮೇಕ್ ಶೋರ್ ದಿಸ್ ಯು ಪೀಪಲ್ won't miss it. 2 ಮಾರ್ಕ್ಸ್ ಕೇಳಬಹುದು ಇದನ್ನ, ಆಯ್ತಾ? ನೆಕ್ಸ್ಟ್ ಕಮ್ಸ್ ಔಟ್ ಟು ಬಿ ದ ಇವೆಲ್ಲ ಏನ್ ಕೊಡ್ತಿದ್ದೇನಲ್ಲ ನಿಮ್ಗೆ ಎಕ್ಸ್ಟ್ರಾ, ಇವೆಲ್ಲ ಎಕ್ಸಾಂಪಲ್ಸ್. ಓಕೆ, ಎಕ್ಸಾಂಪಲ್ಸ್ ಅಂದ್ರೆ ಏನಪ್ಪಾ? ಇಲ್ಲಿ ಆರ್ ಜಾಗದಲ್ಲಿ ಏನ್ ಹಾಕೊಳ್ಳೋದು, ದಿಸ್ ಇಸ್ ಪ್ಲೇಸ್. ಇಲ್ಲಿ ಆರ್ ಜಾಗದಲ್ಲಿ ಏನು ಹಾಕೋಬಹುದು ನೀವು? CH3 C6 C2H6. ಸೊ ಈ ತರ ನೀವು ಯಾವ್ದಾದ್ರು ಹಾಕೋಬಹುದು. ಕ್ಲಿಯರಾ? ಡನ್. ನೆಕ್ಸ್ಟ್ ಬರುತ್ತೆ, ವಾಟ್ ಇಸ್ ದ ಆಕ್ಷನ್ ಆಫ್ ಅಮೋನಿಯಂ ಆರ್ ಅ ಕಾರ್ಬಾಕ್ಸಿಲಿಕ್ ಆಸಿಡ್? ಗಿವ್ ಅನ್ ಎಕ್ಸಾಂಪಲ್. ಸೊ ದಿಸ್ ಇಸ್ ಆಲ್ಸೋ ಬೀನ್ ಆಸ್ಕ್ಡ್ ಫಾರ್ 2 ಮಾರ್ಕ್ಸ್ ಇಟ್ ಸೆಲ್ಫ್. ಕ್ಲಿಯರ್? ಅದಾದ ತಕ್ಷಣ ವಾಟ್ ಇಸ್ Helmholtz-Zenke's reaction? It is not repeated too much, but 2 ಮಾರ್ಕ್ಸಿಗೆ ಕೇಳಬಹುದು, ಬಟ್ ಇಟ್ ಇಸ್ ನಾಟ್ ರಿಪೀಟೆಡ್ ಟೂ ಮಚ್. ಅದ್ರ ಸಲುವಾಗಿ ನಾನು ನಿಮಗೆ ಬಹಳ ಪ್ರೆಷರ್ ಇದ್ರ ಮೇಲೆ ಕೊಡಲ್ಲ, ಆಯ್ತಾ? ನೆಕ್ಸ್ಟ್ ಬರುತ್ತೆ ನೈಟ್ರೇಷನ್. ಎಕ್ಸ್ಪ್ಲೇನ್ ದ ನೈಟ್ರೇಷನ್ ಆಫ್ ಎನ್ ಬೆಂಜೋಯಿಕ್ ಆಸಿಡ್ ವಿತ್ ಅನ್ ಇಕ್ವೇಶನ್. ದಿಸ್ ಇಸ್ ಆಲ್ಸೋ ಆಸ್ಕ್ಡ್ ಫಾರ್ 2 ಮಾರ್ಕ್ಸ್. ಇಲ್ಲಾಂದ್ರೆ ಈ ಕ್ವಶನ್ 1 ಮಾರ್ಕ್ಸ್ ದಲ್ಲಿನೂ ಹ್ಯಾಸ್ ಅ MCQ ಕೇಳಿದ್ದಾರೆ ಒಂದ್ಸಲ. ಓಕೆ, ಈ ಕ್ವಶನ್ 1 ಮಾರ್ಕ್ಸ್ ದಲ್ಲಿನೂ ಕೇಳಿದ್ದಾರೆ. ಲೈಕ್ ವಾಟ್ ಇಸ್ ಎಕ್ಸ್ ಹಿಂಗೆಲ್ಲ ಕೇಳ್ತಾರೆ. ವಾಟ್ ಇಸ್ ಎಕ್ಸ್ ಅಂತ ಹಿಂಗೆ ಕ್ವಶನ್ ಮಾರ್ಕ್ ಬರುತ್ತೆ. ಓಕೆ, ಈ ತರ ಕ್ವಶನ್ಸ್ ಕೇಳಬಹುದು MCQ ದಲ್ಲಿ. ಓಕೆ, ಇದೊಂದ್ಸಲ ಕೇಳಿದಾರೆ ಸಕಟ್ಟು, ಆಯ್ತಾ? ನೆಕ್ಸ್ಟ್ ಬರುತ್ತೆ Gutermos reaction, that is with an example. This is also important guys. 2 ಮಾರ್ಕ್ಸ್ ಕೇಳ್ತಾರಪ್ಪ ಇದು. They will be asking that for 2 marks and make sure you people will study this also properly. Clear everyone? Theta. Next ಬರುತ್ತೆ. Okay, these are the mostly repeated questions which are going to be asked from your exams. Clear? ಅದನ್ನ ಬಿಟ್ಟು ನಿಮಗೆ Riemann-Tiemann reaction, ಇವೆಲ್ಲ SN1 reaction, SN2 reaction, Riemann-Tiemann reaction, ಇವೆಲ್ಲ ಅಂತೂ fixed type of named reactions which you people are going to get it. So don't miss any of the Riemann-Tiemann reaction, SN1, SN2 mechanisms. So and even the preparation of okay, I'll repeat everything properly here. Concentrate properly and listen to me. ಯಾವ್ಯಾವ ಕ್ವಶನ್ಸ್ ಮತ್ತೆ ಮಿಸ್ ಮಾಡಬಾರ್ದು ಅನ್ನೋದು
And one more thing, I'll give you people the list also, which is going to be coming to you people. 100% sure ಈ ಕ್ವಶನ್ಸ್ ಅನ್ನ, ಈ ನೇಮ್ಡ್ ರಿಯಾಕ್ಷನ್ಸ್ ಅನ್ನ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ವಿಚ್ ಆರ್ ದೋಸ್ ಥಿಂಗ್ಸ್ ಐ ವಿಲ್ ಟೆಲ್ ಯು ಪೀಪಲ್. ಫಸ್ಟ್ ಒನ್ ಇಸ್ ಗೋಯಿಂಗ್ ಟು ಬಿ ಅ ರೈಮಂಡ್ ಡೈಮಂಡ್ ರಿಯಾಕ್ಷನ್. ರೈಮಂಡ್ ಡೈಮಂಡ್ ರಿಯಾಕ್ಷನ್ಸ್ ಅನ್ನ ಮಿಸ್ ಮಾಡಿಬಿಟ್ರೆ 100% ಶೋರ್ ನೀವು ಕೆಮಿಸ್ಟ್ರಿದಲ್ಲಿ ಫೇಲ್ ಆಗಿಬಿಡ್ತೀರಾ. ನಾನು ಈಗ ಹೇಳ್ತಿದ್ದೇನೆ. ಸೊ ಈ ಏಟ್ ನೇಮ್ಡ್ ರಿಯಾಕ್ಷನ್ಸ್ ಅನ್ನ ನೀವು ಮಿಸ್ ಮಾಡ್ಕೊಂಡ್ಬಿಟ್ರೆ ಯು ಪೀಪಲ್ ವಿಲ್ 100% ಶೋರ್ ನೀವು ಫೇಲೇ ಆಗೇ ಆಗ್ತೀರಾ. ಬಿಕಾಸ್ ಈ 8 ರಿಂದ in this 8, how many of it will react? Almost 5 named reactions are going to get reacted. Understanding? I'm telling it once again to you people. Channa keli, listen properly everyone. From this 8 named reaction, ee 8 named reactions inda 5 named reactions 100% agi nim exam dalli bidde bidutte. So don't miss this all 8 named reactions. ನೀವು 8 named reactions ಅನ್ನ ಮಿಸ್ ಮಾಡ್ಕೊಂಡ್ಬಿಟ್ರೆ 5 named reactions ದು ಮಾರ್ಕ್ಸ್ ನಿಮಗೆ ಹೋಗ್ಬಿಡುತ್ತೆ. Understood? Yes. Now listen to me carefully. Second one is Cobalt's reaction, Keniser's reaction, Ithal reaction, Sandmeier's reaction, Ulf-Kirchner reduction, Schwarz-Wurz fitting and fitting reaction, and the Clemenson's reaction. So ಇವella 8 reactions, so named reactions ದಿಂದ 5 named reactions fix ಆಗಿ ನಿಮ್ಮ ಕ್ವೆಶ್ಚನ್ ಪೇಪರ್ ದಲ್ಲಿ ಕೇಳ್ತಾರೆ for 2 marks and 3 marks. Make sure you won't miss this questions. Clear? Don't miss this named reactions. ಇವೆಲ್ಲ named reactions notes ದಲ್ಲಿ already attach ಇರುತ್ತೆ. So ಚೆನ್ನಾಗಿ ಹೋಗಿ ಪ್ರಾಕ್ಟೀಸ್ ಮಾಡಿ. I know time is very important for you people. ಬರೀ 2 ದಿನ ಇದೆ ನಿಮ್ಮ ಎಕ್ಸಾಮ್ಗೆ, and 2 ದಿನದಲ್ಲಿ ನೀವು ಚೆನ್ನಾಗಿ ಎಲ್ಲ ಕುಂತು ಓದಬೇಕು. So it's very important that I won't waste your time by sitting and explaining to you people for a long time, for taking your time also. ನನಗೆ ಗೊತ್ತು most of the students just want the notes itself and a very perfectly fixed type of a questions. So fixed named reactions ನಾನು attach ಮಾಡಿದ್ದೇನೆ ಇಲ್ಲಿ. So don't miss it. If you people will miss this named reactions fixed, 100% sure ನೀವು ಲೂಸ್ ಮಾಡ್ತೀರಾ ಮಾರ್ಕ್ಸ್ ಅನ್ನ ಕೆಮಿಸ್ಟ್ರಿದಲ್ಲಿ. ಸೊ ಮೇಕ್ ಶೋರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದಿಸ್ 8 ರಿಯಾಕ್ಷನ್ಸ್. ಸೊ ಅದನ್ನ ಮಿಸ್ ಮಾಡಬೇಡಿ, ಆಯ್ತಾ? ಸೊ ಇಫ್ ಇನ್ ಕೇಸ್ ದಿಸ್ ವಿಡಿಯೋ ಹಸ್ ಬೀನ್ ಹೆಲ್ಪ್ಫುಲ್ ಟು ಯು ಪೀಪಲ್ and you want to learn this all 8 named reactions in detail, then you people need to do one thing. I will be taking the live classes to you people. ಲೈವ್ ಕ್ಲಾಸಸ್ ಯಾವಾಗ ನಡೀತಿರುತ್ತಲ್ಲ ಅವಾಗ ಅಟೆಂಡ್ ಆಗಿ ಸರಿಯಾಗಿ ಅವಾಗೆಲ್ಲ ನಾನು ಈ ನೇಮ್ ರಿಯಾಕ್ಷನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಬಿಕಾಸ್ ನಿಮ್ಗೆ ರಿಪೀಟೆಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದ್ರೆ ಯು ಪೀಪಲ್ will be like stressed out a lot. So other salvagi I have just given you people the notes and told you people which are the very important named reactions ನಿಮಗೆ ನಾನು ಹೇಳಿದ್ದೇನೆ. Hope so this will be helpful to you people. In case ನಿಮಗೆ ಡೀಟೇಲ್ ಆಗಿ ಅದನ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಿದ್ರೆ do only one thing, attend the live classes. In the live classes I will explain all in detail to you people to know you perfectly. Clear everyone? So all the best for your preparation. Prepare well because ಪೂರ್ತಿ ವರ್ಷ ಮಾಡಿರೋದೆಲ್ಲ ಈಗ ನಿಮಗೆ ಬರೀಬೇಕು ಪೇಪರ್ದಲ್ಲಿ. ಸೊ ಪ್ಲೀಸ್ ಅದನ್ನು ಸರಿಯಾಗಿ ಓದಿ, ಸರಿಯಾಗಿ ಬರೀರಿ, ಸರಿಯಾಗಿ ಎಲ್ಲ ನೇಮ್ಡ್ ರಿಯಾಕ್ಷನ್ಸ್ ಅನ್ನ ಮೆನ್ಷನ್ ಮಾಡಿ. ಡೋಂಟ್ ಮಿಸ್ ಔಟ್ ಎನಿಥಿಂಗ್ ಆಸ್ ಐ ಹ್ಯಾವ್ ಟೋಲ್ಡ್ ಯು ಅಟ್ ದ ಸ್ಟಾರ್ಟಿಂಗ್ ಆಫ್ ದ ಕ್ಲಾಸ್ ಇಟ್ ಸೆಲ್ಫ್. ಓಕೆ, ಸೊ ಹೋಪ್ ಸೊ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಟು ಯು ಪೀಪಲ್. ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ದ ವೇದಾಂತು ಕರ್ನಾಟಕ and hit the like button. See you in the next session.